ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 13ನೇ ಪ್ರಶ್ನೆ. ಕಲ್ಲಿನಷ್ಟೇ ಗಟ್ಟಿಯಾಗಿರುವ ಕಪ್ಪು ಬಣ್ಣದ ಇಂಧನವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕಲ್ಲಿನಷ್ಟೇ ಗಟ್ಟಿಯಾಗಿರುವ ಕಪ್ಪು ಬಣ್ಣದ ಇಂಧನ. ಉತ್ತರ ನಿಮ್ಗಾಗ್ಲೇ ತಲೆಯಲ್ಲಿ ಬರ್ತಾ ಇರುತ್ತೆ. ಅದು ಕಲ್ಲಿದ್ದಲು ಅಲ್ವಾ? ಕಲ್ಲಿನಷ್ಟೇ ಗಟ್ಟಿಯಾಗಿರುವಂತಹ ಕಪ್ಪು ಬಣ್ಣದ ಇಂಧನವಾಗಿರ್ತದೆ ಕಲ್ಲಿದ್ದಲು. ಕಲ್ಲಿದ್ದಲಿನ ಬಗ್ಗೆ ನೀವು ಹಿಂದಿನ ಪಾಠದಲ್ಲಿ ಕಲ್ತಿದ್ದೀರಿ. ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಪಾಠ ಅಲ್ವಾ? ಕಲ್ಲಿದ್ದಲು ಹೇಗೆ ಉಂಟಾಗಿದೆ? ಬಹಳ ವರ್ಷಗಳ ಹಿಂದೆ ಭೂಮಿಯ ತಗ್ಗಾದ ಪ್ರದೇಶಗಳಲ್ಲಿ ಏನಾಗಿತ್ತು, ಕೆಲವು ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳಿಂದ ಆ ಅರಣ್ಯಗಳಲ್ಲಿರುವಂತಹ ಸಸ್ಯಗಳೆಲ್ಲ ಅಥವಾ ಅರಣ್ಯ ನಾಶ ಆಗಿ ಅದು ಸಮಯ ಕಳಿತಾ ಹೋದ ಹಂಗೆ ಭೂಮಿಯ ಅಡಿಯಲ್ಲಿ ಸೇರ್ತಾ ಸೇರ್ತಾ ಅವೆಲ್ಲ ಸಸ್ಯಗಳ ರಾಶಿ ಏನಿರ್ತದೆ ಅದ್ರ ಮೇಲೆ ಮಣ್ಣೆಲ್ಲ ಸೇರ್ಕೊಂಡು ಒತ್ತಡ ಜಾಸ್ತಿಯಾಗಿ ಅಧಿಕವಾದ ತಾಪದಿಂದ ಅವು ಕಲ್ಲಿದ್ದಲಾಗಿ ಬದಲಾವಣೆಯನ್ನ ಹೊಂದಿದ್ವು. ಇದು ಕಲ್ಲಿದ್ದಲಿನ ಕಥೆ ಆಗಿತ್ತು ಅಲ್ವಾ? ಈಗ ಅದು ಒಂದು ಪಳೆಯುಳಿಕೆ ಇಂಧನ ಅಂತ ಗುರುತಿಸಲ್ಪಟ್ಟಿದೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾವು ಕಲ್ಲಿನಷ್ಟೇ ಗಟ್ಟಿಯಾಗಿರುವ ಕಪ್ಪು ಸಾಕಾಗಿರುತ್ತೆ.